ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತಹ ಸಮಯ ದೇವರ ವಾಕ್ಯವನ್ನ ಕೇಳ್ಕೊಳ್ಳೋಣ. ಈ ಒಂದು ದಿನ ದೇವರು ವಿಶೇಷವಾಗಿ ನಮ್ಮ ಕೂಡ ಮಾತಾಡ್ಲಿಕ್ಕಿದ್ದಾರೆ. ರೀರೈಟ್ ಯುವರ್ ಹಿಸ್ಟ್ರಿ, ನಿಮ್ಮ ಒಂದು ಇತಿಹಾಸವನ್ನ ಮತ್ತೆ ಬರೀರಿ ಎಂಬುದಾಗಿ ದೇವರು ಈ ಒಂದು ವಾಕ್ಯವನ್ನ ಕೊಡ್ತಾ ಇದ್ದಾರೆ. ನೋಡ್ರಿ, ನಾವು ಅನೇಕ ಜನರು ನಮ್ಮ ಜೀವಿತದಲ್ಲಿ ನಾವೇನ್ ಮಾಡ್ತೇವೆ ಅಂತಂದ್ರೆ, ಹಳೆ ಒಂದು ಸಂಗತಿಗಳನ್ನ ಇಟ್ಟುಕೊಂಡು ಅದನ್ನ ಆಲೋಚನೆ ಮಾಡಿಕೊಂಡು ನಮ್ಮ ಜೀವಿತವನ್ನ, ಮುಂದೆ ಇರುವಂತ ಜೀವಿತವನ್ನ, ಇವಾಗಿರುವಂತ ಜೀವಿತವನ್ನ ಏನ್ ಮಾಡ್ತೇವೆ ಅಂತೆ ತುಂಬಾ ಒಂದು ಬೇಜಾರಿನಲ್ಲಿ, ಒಂದು ನೋವಿನಲ್ಲಿ ನಾವು ಕಳಿತೇವೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ದೇವರ ವಾಕ್ಯ ಏನ್ ಹೇಳ್ತದೆ ಅಂತಂದ್ರೆ, ನಾವು ಕ್ರಿಸ್ತನಲ್ಲಿ ಇರುವಾಗ ನಾವು ನೂತನ ಸ್ವಭಾವದವರಾಗಿದ್ದೇವೆ ಎಂಬುದಾಗಿ. ಹಾಲೆಲೂಯಾ. ಈ ದಿನ ದೇವರು ಈ ಒಂದು ಟಾಪಿಕ್ ನಲ್ಲಿ ರೀರೈಟ್ ಅಂತ ಹೇಳುವಾಗ ಅರ್ಥ ಮಾಡ್ಕೊಳ್ಬೇಕು, ಹಿ ಈಸ್ ಗೋಯಿಂಗ್ ಟು ರೀರೈಟ್ ಯುವರ್ ಹಿಸ್ಟ್ರಿ. He is going to take out every past things, every past mistakes, and he is going to renew you ಎಂಬುದಾಗಿ. ಹಾಲೆಲೂಯಾ. ನಾವು ಒಂದು ವಿಚಾರ ಅರ್ಥ ಮಾಡ್ಕೊಳ್ಬೇಕು, ದೇವರಿಗೆ ನಿಮ್ಮ ಒಂದು ಪಾಸ್ಟ್ ನ ವಿಚಾರಗಳನ್ನ ತೆಗೆದುಕೊಂಡು ಬಂದು ನಿಮ್ಮ ಮುಂದೆ ಇಟ್ಟು ನಿಮ್ಮ ಕೂಡ ಮಾತಾಡೋದಕ್ಕೆ ದೇವರಿಗೆ ಇಂಟ್ರೆಸ್ಟ್ ಇಲ್ಲ. ಇಫ್ ಯು ಆರ್ ಕಮಿಂಗ್ ಟು ಹಿಮ್, he is going to create a new heart in you. Hallelujah. He is going to renew you. He is going to give you a bright future. He is going to establish you. He is going to make you a blessing ಎಂಬುದಾಗಿ ನಾವು ನೋಡ್ಕೊಳ್ಳೋಣ. Hallelujah. ನೋಡ್ರಿ, ಕಮಿಂಗ್ ಟು ದ ಬ್ಯಾಕ್ ಟು ದ ಪಾಯಿಂಟ್, ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಲೋಕದಲ್ಲಿ ನಾವು ಜೀವಿಸುವಾಗ ಪ್ರತಿಯೊಬ್ಬರು ಈ ಲೋಕದಲ್ಲಿ ಹುಟ್ಟುವಂತ ವ್ಯಕ್ತಿಗಳು ತುಂಬಾ ಪ್ರೆಷಿಯಸ್, ಎಕ್ಸ್ಟ್ರೀಮ್ಲಿ ವೆರಿ ವೆರಿ ಪ್ರೆಷಿಯಸ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ಲೋಕದಲ್ಲಿ ದೇವರು ಜನರನ್ನ ನೋಡುವಾಗ ತುಂಬಾ ಒಂದು ಗಮನ ಕೊಟ್ಟು ಒಂದು ಬಹು ಪ್ರಾಮುಖ್ಯತೆಯಿಂದ ದೇವರು ಒಂದೊಂದು ವ್ಯಕ್ತಿಯನ್ನ ದೇವರು ನೋಡುವಂತವರಾಗಿದ್ದಾರಂತೆ. ನಾವು ಯಾರನ್ನೇ ನೋಡ್ಬೋದು, ಯಾರನ್ನೇ ನಾವು ಗ್ರೀಟ್ ಮಾಡ್ಬೋದು, ಯಾರ ಹತ್ರ ನಾವು ಮಾತಾಡ್ಬೋದು, ವಿ ಸಿ ದೇಮ್ ಲೈಕ್ ಪರ್ಸನ್ ತರ ನಾವು ನೋಡ್ತೇವೆ. ಬಟ್ ದೇವರು ಹತ್ರ ನೋಡಲ್ಲ. ದೇವರು ಅವರ ಒಂದು ಭವಿಷ್ಯವನ್ನ ನೋಡುವಂತವರಾಗಿದ್ದಾರೆ. ದೇವರು ಅವರ ಮೇಲೆ ಇಟ್ಟಿರುವಂತ ಒಂದು ಆಲೋಚನೆಗಳನ್ನ ದೇವರು ನೋಡುವಂತವರಾಗಿದ್ದಾರೆ. ಅವರ ಮುಖಾಂತರವಾಗಿ ದೇವರು ಮಾಡುವಂತ ಕಾರ್ಯಗಳನ್ನ ದೇವರು ನೋಡುವಂತವರಾಗಿದ್ದಾರೆ. ಹಾಗಾಗಿ ಯಾವುದೇ ಒಂದು ವ್ಯಕ್ತಿಯನ್ನ ದೇವರು ಸಾಮಾನ್ಯವಾಗಿ ನೋಡುವಂತವರಲ್ಲ. ಅವರನ್ನ ದೇವರು ಒಂದು ಬಲವಾಗಿರುವಂತ ಆಯುಧ, ಒಂದು ಬಲವಾಗಿರುವಂತ ದೇವರ ಒಂದು ಸಾಧನವಾಗಿ ದೇವರು ನೋಡ್ತಾರೆ ಎಂಬುದಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ನಿಮ್ಮ ಹಿಸ್ಟ್ರಿಯನ್ನು ನೀವು ಯಾಕೆ ರೀರೈಟ್ ಮಾಡ್ಲಿಕ್ಕೆ ದೇವರು ಈ ದಿನ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ನೀವು ಯಾರಾಗಿದ್ದೀರಾ ಎಂಬುದಾಗಿ ನೀವು ಅರ್ಥ ಮಾಡ್ಕೊಳ್ಳುವಾಗ ಯು ವಿಲ್ ಬಿ ಯೂಸ್ಡ್ ಪವರ್ಫುಲಿ ಫಾರ್ ಗಾಡ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ನೀವು ದೇವರಿಗಾಗಿ ಬಲವಾದ ಒಂದು ಆಯುಧವಾಗಿ ಉಪಯೋಗವಾಗುತ್ತೀರಾ ಬರುವಂತ ದಿನಗಳಲ್ಲಿ ಎಂಬುದಾಗಿ ದೇವರು ಮಾತಾಡ್ತಿದ್ದಾರೆ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ವಾಕ್ಯ ರೀತಿಯಲ್ಲಿ ಹೀಗಿರುತ್ತೆ ಹೇಳ್ತದೆ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು ಎಂಬುದಾಗಿ. ಈ ಒಂದು ವಾಕ್ಯದ ಭಾಗದಿಂದ ನಾವು ಒಂದು ದಿನ ಅನೇಕ ವಿಚಾರಗಳನ್ನ ನಾವು ಕಲ್ತ್ಕೊಳ್ಳೋಣ. ನೋಡ್ರಿ, ಈ ಒಂದು ದಿನ ವಾಕ್ಯ ಹೇಳ್ತದೆ, ಹೀಗಿರಲು ಯಾವನಾದರೂ ಕ್ರಿಸ್ತನಲ್ಲಿ ಇರುವುದಾದರೆ ಅವನು ನೂತನ ಸೃಷ್ಟಿಯಾದನು. ಹಲ್ಲೆಲೂಯಾ. ಯು ಆರ್ ಎ ನ್ಯೂ ಕ್ರಿಯೇಷನ್. ಯಾವ ಒಂದು ಹಳೆಯ ಒಂದು ವಿಚಾರಗಳ ಕುರಿತಾಗಿ ನಾವು ಯಾರು ಕೂಡ ಆಲೋಚನೆ ಮಾಡಬಾರ್ದು. ಅದು ದೇವರ ಆತ್ಮನು ನಮ್ಗೆ ಈ ಒಂದು ದಿನ ಹೇಳ್ಕೊಡ್ತಾ ಇದ್ದಾರೆ. ಹಳೆಯ ಒಂದು ಸಂಗತಿಗಳಲ್ಲಿ ನೀವು ಇರುವುದಾದ್ರೆ ದೇವರು ಹೇಳ್ತಾ ಇದ್ದಾರೆ, ಹಳೆದನ್ನ ಬಿಟ್ಬಿಡ್ರಿ. ಹಳೆದನ್ನ ನೀವು ಬಿಡುವಾಗ ಹೊಸದಕ್ಕೆ ಜಾಗ ಇರ್ತದೆ. Hallelujah. If you want to rewrite your history, you need to erase the past. Hallelujah. You have to erase and you need to make a space and then you can rewrite the history. Hallelujah. Why we need to rewrite the history? Because the history is not correct. The history is not good. The history does not give you a good name, because the grace of God is there to erase it and give you a name. Hallelujah. A bright future. Hallelujah. ಹಾಗಾಗಿ ದೇವರ ವಾಕ್ಯ ಕ್ರಿಸ್ತನಲ್ಲಿ ಇರುವವನು ನೂತನ ಸೃಷ್ಟಿಯಾಗಿದ್ದಾನೆ. ಇದನ್ನ ನಾವು ದೇವರು ಮಾತನಾಡ್ತಾ ಇರುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಒಂದು ದಿನ ಈ ವಾಕ್ಯದ ಮುಖಾಂತರವಾಗಿ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಕಲ್ತ್ಕೊಳ್ಳೋಣ. ನಮ್ಮ ಲೈಫ್ಗೆ ಅಡಾಪ್ಟ್ ಮಾಡುವಂತ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಾವು ಕಲ್ತ್ಕೊಂಡು ನಾವು ಮುಂದಕ್ಕೆ ಹೋಗೋಣ. ಫಸ್ಟ್ ಥಿಂಗ್ ನಾವು ಅರ್ಥ ಮಾಡ್ಕೊಳ್ಬೇಕು, ಗಾಡ್ ಈಸ್ ಸ್ಪೀಕಿಂಗ್ ಟು ಯು ಟು ಬಿಲ್ಡ್ ಯುವರ್ ವಾಲ್ಸ್ ಎಂಬುದು. ಹಾಲೆಲೂಯಾ. ಟು ಬಿಲ್ಡ್ ಯುವರ್ ವಾಲ್ಸ್. ಈ ಒಂದು ವಿಚಾರದಲ್ಲಿ ಏನಿದೆ, ನಾವು ಏನ್ ಅರ್ಥ ಮಾಡ್ಕೊಳ್ಬಹುದು ಅಂತಂದ್ರೆ, ಟು ಬಿಲ್ಡ್ ಯುವರ್ ವಾಲ್ ಅಂತಂದ್ರೆ ಗಾಡ್ ಈಸ್ ಸೀಯಿಂಗ್ ಯು ಲೈಕ್ ಎ ಸಿಟಿ ಅಂತ. ಹಾಲೆಲೂಯಾ. ದೇವರು ನಿನ್ನನ್ನ ಒಂದು ಸಿಟಿಯಾಗಿ ನೋಡ್ತಾ ಇದ್ದಾರೆ. ಈ ದಿನ ದೇವರು ಈ ವಾಕ್ಯದ ಮುಖಾಂತರವಾಗಿ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡ್ಲಿಕ್ಕಿದ್ದಾರೆ. ಯಾಕೆ ಅಂತಂದ್ರೆ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್, ಒಂದು ಒಳ್ಳೆ ಒಂದು ಆಲೋಚನೆಯನ್ನ, ಒಂದು ಐಡಿಯಾವನ್ನ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನ ನಮ್ಗೆ ಕೊಡ್ಲಿಕ್ಕಿದೆ. ಟು ಅಂಡರ್ಸ್ಟ್ಯಾಂಡ್, ನಾವು ಈ ದಿನ ಅರ್ಥ ಮಾಡ್ಕೊಳ್ಬೇಕು, ಜೆರುಸಲೇಮ್ ಒಂದು ಸುತ್ತಲೂ ಕೂಡ ವಾಲ್ಸ್ ಇತ್ತಂತೆ. ಆ ವಾಲ್ಸ್ ಏನ್ ಮಾಡ್ತಾ ಇತ್ತು ಅಂತಂದ್ರೆ ಸಿಟಿಯನ್ನ ಪ್ರೊಟೆಕ್ಟ್ ಮಾಡ್ತಾ ಇತ್ತು. ಹಾಲೆಲೂಯಾ. ಆ ರೀತಿಯಲ್ಲಿ ನಮ್ಮ ಒಂದು ಲೈಫ್ ಅಲ್ಲಿ ಕೂಡ, ನಮ್ಮ ಒಂದು ಲೈಫ್ ಪ್ರೊಟೆಕ್ಟ್ ಆಗ್ಬೇಕಂದ್ರೆ ಯು ನೀಡ್ ಟು ಬಿಲ್ಡ್ ಎ ವಾಲ್ ಅಂತ. ಹಾಲೆಲೂಯಾ. ಯು ನೀಡ್ ಟು ಬಿಲ್ಡ್ ಎ ವಾಲ್ ಸರೌಂಡೆಡ್, ಏನಂತ ಹೇಳ್ಬೋದು, ಸರೌಂಡಿಂಗ್ ಆಗಿ, ನಿಮ್ಮ ಒಂದು ಲೈಫ್ಗೆ ಸರೌಂಡ್ ಆಗಿ ಒಂದು ವಾಲ್ ಅನ್ನ ನೀವು ಬಿಲ್ಡ್ ಮಾಡಬೇಕು. ಆ ವಾಲ್ ಯಾವುದು ಅಂತಂದ್ರೆ ವಾಲ್ ಆಫ್ ಪ್ರೊಟೆಕ್ಷನ್ ನೀವು ಬಿಲ್ಡ್ ಮಾಡ್ಬೇಕಂತ. ಹಾಲೆಲೂಯಾ. 3 ಪಾಯಿಂಟ್ಸ್ ನಾವು ಕಲಿತಿದ್ದೇವೆ. ಫಸ್ಟ್ ಪಾಯಿಂಟ್ ಏನಂತಂದ್ರೆ, ಯು ನೀಡ್ ಟು ಬಿಲ್ಡ್ ದ ವಾಲ್, ಯು ನೀಡ್ ಟು ಪ್ರೊಟೆಕ್ಟ್ ಯುವರ್ ಸಿಟಿ. ಅಂದ್ರೆ ಯು ನೀಡ್ ಟು ಬಿಲ್ಡ್ ದ ವಾಲ್. ವೈ ಯು ನೀಡ್ ಟು ಪ್ರೊಟೆಕ್ಟ್ ದ ಸಿಟಿ? ಬಿಕಾಸ್ ಯುವರ್ ಸಿಟಿ ಹ್ಯಾಸ್ ಎ ಪ್ಲಾನ್ ಆಫ್ ಗಾಡ್. ಯುವರ್ ಸಿಟಿ ಹ್ಯಾಸ್, ಏನಂತ ಹೇಳ್ಬೋದು, ಅದು ಒಂದು ನಿಮ್ಮ ಜೀವಿತವಾಗಿದೆ. ಇಟ್ ಈಸ್ ಲೈಫ್ ಫಾರ್ ಯು ಅಂತ. ಹಾಲೆಲೂಯಾ. ಇದನ್ನ ನಾವು ಈ ವಾಕ್ಯವನ್ನ ಕೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ನೀವು ನಿಮ್ಮ ಜೀವಿತದಲ್ಲಿ ಒಬ್ಬಂಟಿಗಾರಾಗಿಲ್ಲ. ಯಾರು ಒಂದು ಸಿಟಿಯಲ್ಲಿ ಒಬ್ಬರೇ ಇರೋದಿಲ್ಲ. ಅವ್ರ ಸಿಟಿಯಲ್ಲಿ ಫ್ಯಾಮಿಲೀಸ್ ಇರ್ತದೆ,
ಡಿಫ್ರೆಂಟ್ ಕೈಂಡ್ ಆಫ್ ಪೀಪಲ್ಸ್ ಇರ್ತಾರೆ, ಎಲ್ಲಾ ತರ ಜನರು ಇರ್ತಾರೆ ಸಿಟಿಯಲ್ಲಿ. ಆ ರೀತಿಯಲ್ಲಿ ನಾವು ಕೂಡ ನಮ್ಮ ಲೈಫ್ ನಲ್ಲಿ ಒಬ್ಬಂಟಿಗರಾಗಿಲ್ಲ. We have people in our lives, we have friends, we have colleagues, we have family members, we have ಎಲ್ಲ ರಿಲೇಟಿವ್ಸ್, ಎಲ್ಲರೂ ಕೂಡ ನಾವು ಒಟ್ಟಿಗೆ ಇದ್ದೇವೆ. We are a city. But is our walls protecting our city, or is our ಏನಂತ ಹೇಳ್ಬೋದು, walls is been damaged and is broken by the enemy? Hallelujah. ನೆಹೆಮಾಯ ಫಸ್ಟ್ ಎದೊಳಿದು ವಾಲ್ ಬಿಲ್ಡ್ ಮಾಡಕ್ಕೆ, ಯಾಕೆಂದ್ರೆ he wants to protect the city of God. Hallelujah. Today God is speaking the same words. You need to protect your city. Hallelujah. Protecting your city is protecting your life. Protecting that whoever is connected to you, whoever is in your city, in your life, you need to protect them. Hallelujah. ನೀನು ನಿನ್ನ ಕೋಟೆ ಒಳಗಡೆ, ನಿನ್ನ ಒಂದು ನಗರದ ಒಳಗಡೆ, ನಿನ್ನ ಒಂದು ಸಿಟಿ ಒಳಗಡೆ ಯಾರು ಇದ್ದಾರೆ ಅದನ್ನ ಪ್ರೊಟೆಕ್ಟ್ ಮಾಡಬೇಕಾಗಿರುವಂತದ್ದು. Hallelujah. You have a responsibility. Hallelujah. ಅದಕ್ಕೆ ದೇವರು ಹೇಳ್ತಾರೆ, rewrite your history. ದೇವರು ವಿಭಿನ್ನವಾಗಿ ಯಾಕೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ನಾವು ಅರ್ಥ ಮಾಡ್ಕೊಳ್ಬೇಕು ದೇವರು ಇದರಲ್ಲಿ ಇಟ್ಟಿರುವಂತ ಸಂದೇಶ ಏನಾಗಿದೆ. ನಿನ್ನ ಒಳಗಡೆ ನಿನಗೆ ಕನೆಕ್ಟ್ ಆಗಿರುವಂತವರು ನಿನ್ನ ಸಿಟಿಯಲ್ಲಿ ಇದ್ದಾರೆ. Hallelujah. You need to understand, I am not alone. I have a city. I need to take care of my city. I need to build the wall. That wall is the protection. Hallelujah. That wall protects my territory. That wall protects my family. That wall protects my friends. That wall protects my relatives. Hallelujah. ಅದಕ್ಕೆ ಆ ವಾಲ್ ನ ನೀನು ಬಿಲ್ಡ್ ಮಾಡಬೇಕು. Hallelujah. ಇದನ್ನ ದೇವರು ಹೇಳ್ತಾ ಇದ್ದಾರೆ, how can you protect, how can you build the wall? Hallelujah. First you need to understand, ನೀನು ವಾಲ್ ಅನ್ನ ಬಿಲ್ಡ್ ಮಾಡಬೇಕು ಅಂತಂದ್ರೆ you need to rise up first and you need to build the wall through the word of God, through the prayer life. You have a responsibility. You are not alone. ನೀನ್ ಹಾಗೆ ಸುಮ್ಮನೆ ದೇವರು ನಿನ್ನನ್ನ ಬಿಟ್ಟಿಲ್ಲ. ನಿನ್ಗೆ ಒಂದು ದೇವ್ರ ರೆಸ್ಪಾನ್ಸಿಬಿಲಿಟಿನ ಕೊಟ್ಟಿದ್ದಾರೆ ಅಂದ್ರೆ ಅವ್ರನ್ನ ಎಲ್ಲ ಪ್ರೊಟೆಕ್ಟ್ ಮಾಡುವುದು ನಿನ್ನ ಕೈಯಲ್ಲಿ ಇದೆ ಅಂತಂದ್ರೆ ಫಸ್ಟ್ ಯು ನೀಡ್ ಟು ರನ್. ಹೋಗಿ ಮೊದಲು ಕೋಟೆಯನ್ನ ಕಟ್ಟಬೇಕಂತೆ. Hallelujah. ಒಂದು ವಾಲ್ ನ ನೀನ್ ಕಟ್ಟಬೇಕಂತೆ. ಯಾಕೆ ಅಂದ್ರೆ ಒಳಗಡೆ ಜನರಿದ್ದಾರೆ. ಐ ನೀಡ್ ಟು ಪ್ರೊಟೆಕ್ಟ್. ಒಂದು ರಾಜನ ಒಂದು ಕೆಲಸ ಏನು ಅಂತಂದ್ರೆ, ರಾಜದು ಕೆಲಸ ಬಂದು ಅವ್ರ ಜನರನ್ನ ಪ್ರೊಟೆಕ್ಟ್ ಮಾಡುವುದು. Hallelujah. No matter what costs him, he need to protect the people, protect his people. ಅದಕ್ಕೆ ದೇವರು ಈ ದಿನ ನಮ್ಗೆ ವಾಕ್ಯ ಕೊಡ್ತಾ ಇದ್ದಾರೆ, ನೀವು ಜನರಿಗೆ ಕನೆಕ್ಟ್ ಆಗಿದ್ದೀರಾ ಅಂದ್ರೆ you are a city and you need to protect him. Hallelujah. Protect everyone who are connected to you. Hallelujah. ಈ ದಿನ ದೇವರು ಯಾಕೆ ಹಿಸ್ಟ್ರಿ ಅಂತ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಬಿಕಾಸ್ he wants to rewrite the history. He wants to take out the things and he wants to rewrite it and again ದೇವರು ನಿನ್ನನ್ನ ಮತ್ತೆ ಸ್ಥಾಪನೆ ಮಾಡಿ ದೇವರು ನಿಲ್ಲಿಸ್ಬೇಕಂತ ದೇವರು ಈ ದಿನ. Hallelujah. ಯಾಕೆ ಬೇರೆ ಯಾವುದೋ ವಿಚಾರ ಮಾತಾಡ್ಬೋದಾಗಿತ್ತು. ದೇವರು ಒಂದು ಸಾಮ್ಯ ರೂಪವಾಗಿ ಒಂದು ಸಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಒಂದು ವಾಲ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಕೂಡ ಒಂದು ಸಿಟಿ, ಒಂದು ವಾಲ್ಸ್ ನಾವಾಗಿದ್ದೇವೆ ಎಂಬುದಾಗಿ. Hallelujah. ಇಂದು ವಾಕ್ಯವನ್ನು ಓದ್ಕೊಳ್ಳೋಣ. ಪ್ರಾವರ್ಬ್ಸ್ ಚಾಪ್ಟರ್ 16 ವರ್ಸ್ 32. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 32ನೇ ಭಾಗದಲ್ಲಿ ವಾಕ್ಯ ರೀತಿಯಲ್ಲಿ ಹೇಳ್ತದೆ, ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠನೆಂಬುದಾಗಿ. Hallelujah. ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕು, ಪಟ್ಟಣವನ್ನ ಗೆದ್ದವನಿಗಿಂತ ಬಲಿಷ್ಠನು ಯಾರು ಅಂತಂದ್ರೆ ಅವರು ಡಿಸಿಪ್ಲಿನ್ ಮಾಡ್ಕೊಳ್ಳೋರು. Hallelujah. He who rules his spirit. ತನ್ನನ್ನು ಆಳುವವನು ಪಟ್ಟಣವನ್ನ ಗೆದ್ದವನಿಗಿಂತ ಬಲಿಷ್ಠನು. Hallelujah. ನಿನ್ನನ್ನು ಕರೆಕ್ಟ್ ಆಗಿ ಡಿಸಿಪ್ಲಿನ್ ಆಗಿ ರೂಲ್ ಮಾಡ್ತಾ ಇದೆಯಾ ಅಂತಂದ್ರೆ ಯು ಆರ್ ಬಿಲ್ಡಿಂಗ್ ದ ವಾಲ್ ಅರೌಂಡ್ ಯುವರ್ ಸಿಟಿ, ಅರೌಂಡ್ ಯುವರ್ ಲೈಫ್, ಅಂಡ್ ಯು ಆರ್ ಮೋರ್ you are more conqueror than the one who has conquered a city. This is what God is speaking to us. ನೀನು ನಿನ್ನನ್ನ ಡಿಸಿಪ್ಲಿನ್ ಮಾಡ್ತಾ ಇದೆಯಾ ಅಂತಂದ್ರೆ you are protecting your city. Hallelujah. ಯಾವಾಗ ಅರ್ಥ ಮಾಡ್ಕೊ, ಆ ಪ್ರೊಟೆಕ್ಟೆಡ್ ಸಿಟಿ ಇಸ್ ಆಲ್ವೇಸ್ ಸೇಫ್ ಅಂತ. Hallelujah. ಬಿಕಾಸ್ ಅದ್ರ ಒಳಗಡೆ ಯಾರು ಅಟ್ಯಾಕ್ ಮಾಡಕ್ಕಾಗಲ್ಲ. ಇಟ್ ಇಸ್ ಬಿನ್ ಪ್ರೊಟೆಕ್ಟೆಡ್. ಅದು ಆರಾಮಾಗಿ ಪ್ರೊಟೆಕ್ಟೆಡ್ ಆಗಿದೆ. ಯಾವುದು ಚಿಂತೆ ಇಲ್ಲ, ಯಾವುದು ಒಂದು ರೀತಿಯಲ್ಲಿ ಏನಂತ ಹೇಳ್ಬೋದು ಕೊರತೆ ಇಲ್ಲ, ಯಾವುದು ರೀತಿಯಲ್ಲಿ ಟೆನ್ಷನ್ ಮಾಡ್ಕೊಳ್ಳುವಂತ ವಿಚಾರಗಳಿಲ್ಲ. ಯಾಕೆ ಅಂದ್ರೆ ವಾಲ್ಸ್ ಇದೆ, ಪ್ರೊಟೆಕ್ಟ್ ಆಗಿದೆ. ಯಾರು ಡಿಸಿಪ್ಲಿನ್ ಆಗಿ ಇಲ್ಲ, ಯಾರು ಕರೆಕ್ಟ್ ಆಗಿ ಇಲ್ಲ, ಯಾರು ಒಂದು ರೀತಿಯಲ್ಲಿ ಏನಂತ ಹೇಳ್ಬೋದು ಒಂದು ಡಿಸಿಪ್ಲಿನ್ ಇಲ್ಲ ಅವ್ರ ಲೈಫ್ ನಲ್ಲಿ, ಅವ್ರ ಸೆಲ್ಫ್ ಕಂಟ್ರೋಲ್ ಇಲ್ಲ, ಇಷ್ಟ ಬಂದಿದ್ ಮಾಡ್ತಾರೆ, ಇಷ್ಟ ಬಂದಂಗೆ ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಸೆಲ್ಫ್ ಕಂಟ್ರೋಲ್ ಇಲ್ಲ ಅಂತಂದ್ರೆ ದೇರ್ ಸಿಟಿ ಇಸ್ ಬಿನ್ ರೂಯಿನ್. ಅವ್ರ ಸಿಟಿಯಲ್ಲಿ ಏನ್ ಬೇಕಾದ್ರೂ ಅಟ್ಯಾಕ್ ಆಗ್ಬೋದು, ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು. ಆದ್ರೆ ಯಾರ ಸಿಟಿ ಕರೆಕ್ಟ್ ಆಗಿ ಇದೆ, ಅವ್ರ ಸಿಟಿ ಹೇಗಿದೆ ಅಂತಂದ್ರೆ ಪ್ರೊಟೆಕ್ಟ್ ಆಗಿದೆ. Hallelujah. ಸೆಲ್ಫ್ ಡಿಸಿಪ್ಲಿನ್ ಮಾಡೋದ್ರ ಮುಖಾಂತರವಾಗಿ we will build the walls of our city, of our life. ನಮ್ಮ ಈಗಾಗಲೇ ನಾನು ಹೇಳಿದೆ, ಸಿಟಿ ಅಂತಂದ್ರೆ ನಮಗೆ ಕನೆಕ್ಟ್ ಆಗಿರೋ ಪೀಪಲ್ ಎಲ್ಲ ಅಲ್ಲಿ ಇದ್ದಾರೆ. ಆದ್ರೆ ಅಲ್ಲಿ ಸಿಟಿದು ವಾಲ್ಸ್ ಅಂದ್ರೆ ನಾವು ಎಷ್ಟು ಡಿಸಿಪ್ಲಿನ್ ಆಗಿದ್ದೀವಿ, ಅವ್ರನ್ನ ನಾವೇನ್ ಮಾಡ್ತಾ ಇದೀವಿ ಅಂತೆ ನಾವು ಪ್ರೊಟೆಕ್ಟ್ ಮಾಡ್ತಾ ಇದೀವಿ. Hallelujah. ಈ ದಿನ ರೀರೈಟ್ ಹಿಸ್ಟ್ರಿ ಅಂತ ಹೇಳುವಾಗ ಮೊದಲನೇ ಪಾಯಿಂಟ್ ದೇವರು ಮಾತಾಡಿದ ಏನಂತಂದ್ರೆ, ಯು ನೀಡ್ ಟು ಬಿಲ್ಡ್ ದ ವಾಲ್.
Hallelujah. Second thing comes to directly to the point, remove the spoils ಎಂಬುದಾಗಿ. Hallelujah. ದೇವರು ಹೇಳ್ತಾ ಇದ್ದಾರೆ, ರಿಮೂವ್ ದ ಸ್ಪಾಯಿಲ್ಸ್, ಬೇಡದಿರುವಂತ ವಿಚಾರಗಳನ್ನ ತೆಗೀರಿ, ಅಡೆತಡೆಗಳಾಗುವಂತ ವಿಚಾರಗಳನ್ನ ಹೊರಗಡೆ ತೆಗೆದು ಬಿಸಾಕ್ರಿ. ನಿಮಗೆ ಕೋಟೆ ಒಳಗಡೆನೆ ಇದ್ರೆ ಕೋಟೆ ಒಳಗಡೆನೆ ನಿಮಗೆ ಹಾಳು ಮಾಡ್ತಾರೆ. ಫಸ್ಟ್ ಯು ನೀಡ್ ಟು ರಿಮೂವ್ ದ ಎನಿಮಿ ಅಂತ. Hallelujah. ಹಾಗಂತ ನಾನು ಹೇಳ್ತಾ ಇಲ್ಲ, ಯಾವುದು ಒಂದು ಹೋಗಿ ನಿಮ್ಮ ಒಂದು ಫ್ರೆಂಡ್ಸ್ ರಿಲೇಟಿವ್ಸ್ ನ ದೂರ ಮಾಡಿಬಿಡಿ, ಅವ್ರನ್ನ ಎನಿಮಿ ಅಂತ ನೀವು ಅನ್ಕೊಳ್ಬೇಡ್ರಿ. ಎನಿಮಿ ಯಾರು ಅಂತಂದ್ರೆ ದ ಥಿಂಗ್ಸ್ ವಿಚ್ ಆರ್ ಬ್ಲಾಕಿಂಗ್ ದ ವೇ ಆಫ್ ಗಾಡ್ ಇನ್ ಯುವರ್ ಲೈಫ್. ಯು ನೀಡ್ ಟು ರಿಮೂವ್ ಇಟ್. Hallelujah. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಈ ಸ್ಪಾಯಿಲ್ ಏನಾಗಿತ್ತು, ಈ ಕೆಟ್ಟ ವಿಚಾರ ಏನು ಅಂತಂದ್ರೆ ವಿಗ್ರಹಗಳಿಗಿತ್ತು. Hallelujah. ಇಸ್ರಾಯೇಲ್ ದೇಶದಲ್ಲಿ ದೇವರಿಗೆ ಕೋಪವನ್ನು ಹುಟ್ಟಿಸ್ತಂತ ವಿಚಾರಗಳು ಏನು ಅಂತಂದ್ರೆ, ಅವರ ಸಿಟಿ ಒಳಗಡೆ ಅವರು ಬೇರೆ ಬೇರೆ ದೇವತೆಗಳನ್ನ ಮಾಡಿಕೊಂಡು ಅದಕ್ಕೆ ಪೂಜೆಯನ್ನ ಮಾಡುವಂತ, ಅದಕ್ಕೆ ವಿಗ್ರಹ ಆರಾಧನೆ ಮಾಡುವಂಥದ್ದು, ಅದಕ್ಕೆ ಬಲಿಯನ್ನ ಕೊಡುವಂಥದ್ದು, ಅದ್ರ ಅಡ್ಡ ಬೀಳುವಂಥದ್ದು, ಅದಕ್ಕೆ ದೇವರಂತದ್ದು, ಅದಕ್ಕೆ ಪೂಜಿಸುವುದು, ಆರಾಧಿಸುವುದು, ಅದಕ್ಕೆ ದೇವರಿಗೆ ಕೊಡುವಂತ ಪ್ರಾಮುಖ್ಯತೆಯನ್ನು ಕೊಡುವುದು, ಇದೆಲ್ಲ ದೇವರಿಗೆ ಸಿಟ್ಟನ್ನ ತರಿಸ್ತಾ ಇತ್ತು. ಅದರಿಂದ ದೇವರ ಕೋಪ ಬರ್ತಾ ಇತ್ತು. ವಾಲ್ಸ್ ಎಷ್ಟೇ ಪ್ರೊಟೆಕ್ಟ್ ಆಗಿದ್ರು ಒಳಗಡೆನೆ ಎನಿಮಿ ಇದ್ರೆ ಫಿನಿಶ್. ಪ್ರೊಟೆಕ್ಷನ್ ಮಾಡಿದ ವೇಸ್ಟ್. ಹಾಗಾಗಿ ಒಳಗಡೆ ಇರುವಂತ ಎನಿಮಿನ ನೀವು ಹೊರಗಡೆ ಕಳಿಸ್ಬೇಕು. ಈ ಒಂದು ಪಾಯಿಂಟ್ ನಲ್ಲಿ ಅನೇಕ ಒಂದು ವಿಚಾರಗಳನ್ನ ದೇವರು ಮಾತಾಡ್ತಾ ಇದ್ದಾರೆ. ಹೇಗೆ ಅಂತಂದ್ರೆ, ಒಂದು ನೀವು ವಾಲ್ ಮುಖಾಂತರವಾಗಿ ಪ್ರೊಟೆಕ್ಟ್ ಮಾಡುವುದಾದ್ರೆ, ಒಳಗಡೆ ಇರುವಂತದನ್ನ ಕ್ಲೀನ್ ಮಾಡಿಲ್ಲ ಅಂತಂದ್ರೆ ಇವತ್ತಿಲ್ಲ ನಾಳೆ ಒಳಗಡೆ ಕೂಡ ಅದು ಏನ್ ಮಾಡ್ತದಂತೆ, ಇಟ್ ಇಸ್ ಗೋಯಿಂಗ್ ಟು ಡೆಸ್ಟ್ರಾಯ್. Hallelujah. ಫಸ್ಟ್ ಥಿಂಗ್ ಯು ನೀಡ್ ಟು, ಫಸ್ಟ್ ವಾಲ್ ಕಟ್ಟಿದ ತಕ್ಷಣನೇ ಯು ನೀಡ್ ಟು ಕ್ಲಿಯರ್ ಇಟ್. Hallelujah. ಫಸ್ಟ್ ಥಿಂಗ್ ಏನು ಅಂತಂದ್ರೆ, ಯಾವುದೇ ರೀತಿಯ ನಿಮ್ಮ ಒಂದು ಲೈಫ್ ನಲ್ಲಿ ದೇವರಿಗೆ ಕೊಡುವಂತ ಸ್ಥಾನವನ್ನ ನೀವು ಯಾರಿಗಾದ್ರೂ ಕೊಡುವುದಾದ್ರೆ ದಟ್ ಈಸ್ ಅನ್ ಐಡಲ್ ಫಾರ್ ಯು. Hallelujah. ದೇವರಿಗೆ ಕೊಡಬೇಕಾಗಿರುವಂತ ಇಂಪಾರ್ಟೆನ್ಸ್ ನೀವು ಬೇರೆ ಯಾರಿಗೆ ಕೊಡ್ತಾ ಇದ್ದೀರಾ ಅಂದ್ರೆ ದಟ್ ಈಸ್ ಅನ್ ಐಡಲ್ ಫಾರ್ ಯು. Hallelujah. ದಟ್ ವಿಲ್ ನಾಟ್ ಪ್ರೊಟೆಕ್ಟ್ ಯುವರ್ ಸಿಟಿ, ದಟ್ ವಿಲ್ ರೂಯಿನ್ ಯುವರ್ ಸಿಟಿ ಅಂತ. Hallelujah. ಯು ನೀಡ್ ಟು ರಿಮೂವ್ ದ ಸ್ಪಾಯಿಲ್ಸ್. ಅದನ್ನ ನೀವು ಹೊರಗಡೆ ತೆಗೀಲೇಬೇಕಾಗ್ತದೆ. Hallelujah. ಜಸ್ಟ್ ಥಿಂಕ್ ಅಂಡ್ ಇಮ್ಯಾಜಿನ್, ಯಾವ ಒಂದು ವಿಚಾರ ನನಗೆ ದೇವರಿಗೆ ಅಡ್ಡ ಬರ್ತಾ ಇದೆ, ರಿಮೂವ್ ಇಟ್, ಕೀಪ್ ಇಟ್ ಅವೇ, ಕೀಪ್ ಇಟ್ ಅಸೈಡ್, ಕೀಪ್ ಇಟ್ ಇನ್ ಪ್ರೇಯರ್. ಕಂಟ್ರೋಲ್ ಯುವರ್ ಸೆಲ್ಫ್ ಅಂತ. ಹೂ ಎವರ್ ಕಂಟ್ರೋಲ್ಸ್ ಹಿಮ್ಸೆಲ್ಫ್ has been more than he has won the city ಅಂತ. Hallelujah. ತನ್ನನ್ನು ಆಳುವವನು ಒಂದು ಪಟ್ಟಣವನ್ನು ಗೆದ್ದವನಿಗಿಂತ ಬಲಿಷ್ಠನಾಗಿದ್ದಾನೆ. ಹಾಗಾಗಿ ಯು ನೀಡ್ ಟು ರಿಮೂವ್ ದ ಸ್ಪಾಯಿಲ್ಸ್. ಒಂದು ರಿಮೂವ್ ದ ಸ್ಪಾಯಿಲ್ಸ್ ಅಲ್ಲಿ ಇನ್ನೊಂದು ಪಾಯಿಂಟ್ ನಾನು ಮಾತಾಡ್ತಾ ಇದ್ದೇನೆ. ಆ ಸ್ಪಾಯಿಲ್ಸ್ ಬೇರೆ ಯಾರೋ ಅಲ್ಲ, ಸೆಲ್ಫ್ ಕೂಡ ಆಗಿರ್ಬೋದು. Hallelujah. Even including the past mistakes of ours. In pain, if you are in the past, if you are been suffering in the past, God will not accept it. God says, my son, my daughter, leave the past. I'm going to rewrite it now. Hallelujah. ವಾಕ್ಯವನ್ನು ಓದ್ಕೊಳ್ಳೋಣ. ರೋಮನ್ಸ್ ಚಾಪ್ಟರ್ 8 ವರ್ಸ್ 1. ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ಎಂಬುದಾಗಿ. Hallelujah. ಈ ವಾಕ್ಯವನ್ನು ತುಂಬಾ ಜನ ರಾಂಗ್ ಆಗಿ ತಗೊಳ್ತಾರೆ. ಯಾಕೆ ಅಂತಂದ್ರೆ, ಅವರು ಒಂದ್ಸತಿ ಯೇಸು ಸ್ವಾಮಿಯಲ್ಲಿ ಬಂದ್ಮೇಲೆ ನಮ್ಗೆ ಅಪರಾಧ ನಿರ್ಣಯ ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ನಿಮ್ಗೆ ಅಪರಾಧ ನಿರ್ಣಯ ಇಲ್ವೇ ಇಲ್ಲ ಯಾವಾಗವರೆಗೂ ನೀವು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವವರೆಗೂ, ನಿಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ ಮೇಲೆ ನಿಮ್ಗೆ ಪಾಪ ನಿರ್ಣಯ ಇಲ್ಲ. Hallelujah. ಅದಾದ ಮೇಲೆ ನೀವು ಏನಾದ್ರೂ ತಪ್ಪು ಮಾಡಿ, ಏನಾದ್ರೂ ಪಾಪ ಮಾಡಿದ್ರೆ, ಯು ಹ್ಯಾವ್ ಟು ರಿಪೆಂಟ್ ಅಂಡ್ ಕಮ್ ಬ್ಯಾಕ್ ಟು ಗಾಡ್ ಅಂಡ್ ಯು ನೀಡ್ ಟು ರಿಸ್ಟೋರ್ ಅ ರಿಲೇಶನ್ಶಿಪ್ ವಿತ್ ಗಾಡ್. Hallelujah. Should not keep on going to the track and the sin and you come back and say, Lord, forgive me. No, you need to always be with God. Hallelujah. ಅದಕ್ಕಾಗಿ ಅಪರಾಧ ನಿರ್ಣಯವು ಕ್ರಿಸ್ತನಲ್ಲಿರುವವನಿಗೆ ಇಲ್ಲ. ಅದಕ್ಕೆ ನೀವು ಅರ್ಥ ಮಾಡ್ಕೊಳ್ಬೇಕು, ನಿಮ್ಮ ಪಾಸ್ಟ್ ಥಿಂಗ್ಸ್ ನ ನೀವು ಮರ್ತು ಹೋಗ್ಬೇಕು, ಪಾಸ್ಟ್ ಥಿಂಗ್ಸ್ ನ ಬಿಟ್ಬಿಡ್ಬೇಕು. ಪಾಸ್ಟ್ ಥಿಂಗ್ಸ್ ಅಲ್ಲಿ ನಾನು ಹಿಂಗ್ ಮಾಡಿದೆ, ನಾನು ಹಂಗ್ ಮಾಡಿದೆ ಅಂತ ಹೇಳಿ ನೀವು ಕೊರಗ್ತಾ ಇರುವುದಾದ್ರೆ, ನಿಮ್ಮ ಸಿಟಿ ಒಳಗಡೆನೆ, ನಿಮ್ಮ ಒಂದು ಸೆಲ್ಫ್ ಒಳಗಡೆನೆ ಯು ಆರ್ ಬ್ಲಾಕಿಂಗ್ ದ ಪ್ಲಾನ್ ಆಫ್ ಗಾಡ್, ಯು ಆರ್ ಬ್ಲಾಕಿಂಗ್ ಗಾಡ್ಸ್ ವೇಸ್ ಅಂಡ್ ಯು ಆರ್ ಟೆಲಿಂಗ್ ಗಾಡ್ ಯು ಕ್ಯಾನಾಟ್ ಫರ್ಗಿವ್ ಮೀ, ನಿಮ್ ಒಂದು ಬ್ಲಡ್ ಸಫಿಷಿಯಂಟ್ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. Hallelujah. ದ ಬ್ಲಡ್ ಆಫ್ ಜೀಸಸ್ ಕ್ಯಾನ್ ಕ್ಲೆನ್ಸ್ ಎನಿ ಕೈಂಡ್ ಆಫ್ ಸಿನ್ ಅಂತ. Hallelujah. ಎಂಥ ದೊಡ್ಡ ತಪ್ಪಿದ್ರು, ಎಂಥ ಪಾಪ ಇದ್ರು ಕೂಡ, ಜೀವನ ಪೂರ್ತಿ ತಪ್ಪು ಪಾಪ ಮಾಡಿದವನಿಗೆ ಲಾಸ್ಟ್ ಅವನು ಸಾಯುವ ಬೆಟ್ಟಲ್ಲಿ ರಿಪೆಂಟ್ ಆದ್ರೆ ಗಾಡ್ ಆಫರ್ಸ್ salvation to that person. God's love is so much and so much that we cannot understand. Hallelujah. ಹಾಗಾಗಿ ದೇವರು ಏನು ಬೇಕಾದ್ರೂ ಕ್ಷಮಿಸುವಂತ ದೇವರಾಗಿದ್ದಾರೆ. ಅದಕ್ಕೆ ನಾವೇನ್ ಮಾಡ್ಬೇಕಂತೆ, ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕು, ನಾವು ಏನ್ ಮಾಡ್ಬೇಕಂತಂದ್ರೆ, ನಮ್ಮ ಒಳಗಡೆ ಸೆಲ್ಫ್ ರೂಯಿನ್ ಇರುವುದಾದ್ರೆ, ಸೆಲ್ಫ್ ಅಲ್ಲಿ ನಾವು ಏನಾದ್ರೂ ಕೊರಗುತ್ತಾ ಇರುವುದಾದ್ರೆ, ಮೇ ಬಿ ಇಟ್ ಈಸ್ ಹರ್ಟಿಂಗ್ ಯು, ಯು ನೀಡ್ ಟು ರಿಮೂವ್ ಇಟ್. Hallelujah. You need to be rejoicing in the presence of God always. No believer can suffer any kind of rejection, any kind of pain, any kind of guilt or condemnation from the enemy or from any other people or from self. They cannot be in the state of guilt. They need to be free. Hallelujah.
ದೇವರ ವಾಕ್ಯ ನಮ್ಗೆ ಅದು ಕಳಿಸ್ಕೊಡೋದಿಲ್ಲ. ನೀವು ಪೇನಲ್ಲಿ ಇರಿ, ರಿಜೆಕ್ಷನ್ ಅಲ್ಲಿ ಇರಲಿ, ನೀವು ಹಳೆ ತಪ್ಪು ಮಾಡಿದ್ರೆ ಹಳೆ ತಪ್ಪಿನಲ್ಲಿ ಕೊರಗ್ರಿ, ಹಳೆ ಪಾಪದಲ್ಲಿ ಕೊರಗ್ರಿ, ಹಳೆ ವಿಚಾರದಲ್ಲಿ ನೀವು ಮುಳುಗೋಗಿರಿ ಅಂತ ಹೇಳ್ತಾ ಇಲ್ಲ, ಫ್ರೀ ಆಗಿರಿ ಅಂತ ಹೇಳ್ತದೆ ವಾಕ್ಯ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿಗೆ ಆ ಒಂದು ಪ್ರಾಸ್ಟಿಟ್ಯೂಟ್ ನ ಹಿಡ್ಕೊಂಡು ಬಂದು ಹೇಳಿದಾಗ, ಯೇಸು ಸ್ವಾಮಿ ನೀವೇನ್ ಮಾಡ್ತೀರಾ, ನೀವು ಯಾರು ಮೊದಲು ಕಲ್ಲು ಹೊಡಿಬೇಕು ಹೇಳಿ, ಇವಳು ನಮ್ಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದಳೆ ಪ್ರಾಸ್ಟಿಟ್ಯೂಷನ್ ಮಾಡ್ತಾ ಇರುವಾಗ ಅಂತ ಜೀಸಸ್ ಬರೀತಾ ಇದ್ರು. ಅವ್ರು ಒಂದೇ ಹೇಳ್ತಾರೆ, ಯಾರು ಪಾಪ ಮಾಡ್ಲಿಲ್ಲ ಹೊಡಿರಿ ಅಂತ. ಎಲ್ಲೋದ್ರು ಕಲ್ಲು ಬಿಸಾಕಿ ಹೋಗ್ತಾರೆ. ನಿನ್ನ ಶಿಕ್ಷಿಸ್ಬೇಕು ಅಂತ ನೀನು ಹಿಡ್ಕೊಂಡು ಬಂದವರೆಲ್ಲ ಎಲ್ಲೋದ್ರು ಅಂದ್ರೆ, ಅವರೆಲ್ಲ ಹೊರಟೋದ್ರು ಅಂದ್ರೆ, ನಾನು ಕೂಡ ನಿನ್ನನ್ನು ಶಿಕ್ಷಿಸುವುದಿಲ್ಲ, ನೀನು ಹೋಗ್ಬೋದು ಅಂತ. Hallelujah. There was one person who was eligible to throw a stone, but he chose to show mercy because he came to show mercy. Hallelujah. ಅವ್ರು ಹೇಳ್ತಾರೆ, ಹೋಗು ಇನ್ಮೇಲೆ ಪಾಪ ಮಾಡ್ಬೇಡ, ನಾನು ನಿನ್ಗೆ ಶಿಕ್ಷೆ ವಿಧಿಸುವುದಿಲ್ಲ, ಇನ್ಮೇಲೆ ಪಾಪ ಮಾಡಬೇಡ. ಆ ರೀತಿಯಲ್ಲಿ ಅಲ್ಲಿವರೆಗೂ ದೇವರು ಕೃಪೆನ ಕೊಟ್ಟಿದ್ದಾರೆ, ಇನ್ನು ಮುಂದೆ ಇನ್ನ ಕೃಪೆನ ದೇವರು ಕೊಡ್ತಾರೆ. ಅದಕ್ಕೆ ನಾವು ಪಾಪ ಮಾಡಬಾರ್ದು, ಫ್ರೀ ಆಗಿ ಇರ್ಬೇಕಂತ. ಹಾಲೆಲೂಯಾ. ಎಲ್ಲಿ ದೇವರ ಆತ್ಮನು ಇದ್ದಾನೆ ಅಲ್ಲಿ ಬಿಡುಗಡೆ ಉಂಟು. ಹಾಲೆಲೂಯಾ. ನಮ್ಮ ಒಳಗಡೆ ದೇವರ ಆತ್ಮನಿಂದ ನಮಗೆ ಬಿಡುಗಡೆ ಉಂಟು. ನಾವು ಯಾವತ್ತೂ ಕೂಡ ಶೇಮ್ ನಲ್ಲಿ ಇರುವುದಾದ್ರೆ, ಹಳೇ ವಿಚಾರದಲ್ಲಿ ನಾನು ಈ ತರ ಆಯ್ತು ಅಂತ ನೀನು ಶೇಮ್ ಆಗಿ ನೀನಿದ್ರೆ, ಗಾಡ್ ಯು ಆರ್ ಬ್ಲಾಕಿಂಗ್ ಗಾಡ್ಸ್ ವೇ. ದಟ್ ಈಸ್ ಅ ಸ್ಪಾಯ್ಲ್ ಇನ್ ಯು ಅಂಡ್ ದಟ್ ವಿಲ್ ಡಿಸ್ಟ್ರಾಯ್ ಯುವರ್ ಸಿಟಿ ಒನ್ ಡೇ. ನೀನ್ ಗಿಲ್ಟ್ ಅಲ್ಲಿ ಇರುವುದಾದ್ರೆ, ನೀನ್ ಕಂಡಮ್ನೇಷನ್ ನಲ್ಲಿ ಇರುವುದಾದ್ರೆ, ದೇವರು ಹೇಳ್ತಾ ಇದಾರೆ ನೀನು ಅದರಿಂದ ಈಚೆ ಬರಬೇಕು. ಅಲ್ಲೂ ದೇವರು ನಿನ್ನ ಪಾಪಗಳಿಗಾಗಿ ನಿನ್ನ ಶಿಕ್ಷಿಸಿ ನಿನ್ನ ಶಿಕ್ಷೆಯಲ್ಲಿ ಇಟ್ಟುವುದಕ್ಕಾಗಿ ತನ್ನ ಪ್ರಾಣ ಕೊಟ್ಟಿಲ್ಲ. ನೀನು ಪಾಪ ಮಾಡಿದಾಗ ನನ್ನ ಬಳಿ ಬರುವಾಗ ನೀನು ನೀತಿವಂತನಾಗಿ ಮಾಡಿ ನಿನ್ನ ಕಳಿಸ್ತೇನೆ ಅಂತ ಹೇಳಿ ದೇವರು ನಿಮ್ಮನ್ನು ಉಂಟು ಮಾಡಿದ್ದಾರೆ. ಅದಕ್ಕೆ ದೇವರು ಅವರು ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾರೆ. ಯಾವುದೇ ವ್ಯಕ್ತಿ ರೀರೈಟ್ ಹಿಸ್ಟ್ರಿ ಅಂತ ಹೇಳುವಾಗ, ತನ್ನ ಪಟ್ಟಣವನ್ನ ಅವನು ಗೋಡೆ ಮುಖಾಂತರವಾಗಿ ಸುರಕ್ಷತೆ ಮಾಡುವಾಗ ಒಳಗಡೆ ಇರುವಂತ ಸ್ಪಾಯಿಲ್ ಏನು ಅಂತಂದ್ರೆ, ಒಂದು ಸೆಲ್ಫ್ ಕಂಡಮ್ನೇಷನ್, ಒಂದು ಗಿಲ್ಟ್, ಒಂದು ಶೇಮ್ಫುಲ್ ಲೈಫ್ ನ ಅವ್ರು ಮಾಡ್ತಾ ಇರುವಾಗ, ನೋ ಗೆಟ್ ಫ್ರೀ ಫ್ರಮ್ ದೋಸ್ ಥಿಂಗ್ಸ್. ಹಳೆ ವಿಚಾರ ಕುರಿತಾಗಿ ಬೇಜಾರು ಮಾಡ್ಕೊಳ್ಬೇಡ್ರಿ. ಯು ಆರ್ ಬ್ಲಾಕಿಂಗ್ ದ ವೇ ಆಫ್ ಗಾಡ್. ಬಿ ಫ್ರೀ, ಬಿ ಫ್ರೀ, ಬಿ ಫ್ರೀ. ದೇವರ ವಿಚಾರದಲ್ಲಿ ಆರಾಮಾಗಿ ಸುರಕ್ಷಿತವಾಗಿ ಒಂದು ದೇವರನ್ನ ಕ್ಷಮಿಸ್ಬಿಟ್ಟಿದ್ದಾರೆ, ನನಗಿಂತ ಖುಷಿ ಪಡುವಂತವ್ರು ಯಾರು ಇಲ್ಲ ಅಂತ ಆರಾಮಾಗಿ ರಿಜಾಯ್ಸಿಂಗ್ ಆಗಿ. ಇನ್ನೊಂದು ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಮೀಕನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 19ನೇ ವಚನ ಈ ರೀತಿಯಲ್ಲಿ ಹೇಳ್ತದೆ, ಆತನು ನಮ್ಮ ಕಡೆಗೆ ತಿರುಗಿಕೊಂಡು ನಮ್ಮನ್ನು ಕನಿಕರಿಸುವನು, ನಮ್ಮ ಅಪರಾಧಗಳನ್ನು ಅಣಗಿಸುವನು. ದೇವರೇ, ನಿನ್ನ ಜನರ ಪಾಪಗಳನ್ನೆಲ್ಲ ಸಮುದ್ರದ ತಳಕ್ಕೆ ಬಿಸಾಟು ಬಿಡುವಿ ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಒಂದು ಬ್ಯೂಟಿಫುಲ್ ಆಗಿ ವಾಕ್ಯ ಹೇಳ್ತದೆ ಅಂತಂದ್ರೆ, ದೇವರು ನಮ್ಮ ಕಡೆ ಕರುಣೆಯನ್ನು ತೋರಿಸಿ ನಮ್ಮ ಕಡೆ ತಿರುಗಿಕೊಳ್ತಾರೆ. ನಮ್ಮ ಅಪರಾಧಗಳನ್ನು ದೇವರು ಅಣಗಿಸಿ ಬಿಡ್ತಾರೆ, ಕ್ಷಮಿಸ್ತಾರೆ. ಆದ್ರೆ ವಾಕ್ಯ ಇನ್ನೊಂದು ಸುಂದರವಾಗಿ ಏನ್ ಹೇಳ್ತದಂತೆ, ನಿನ್ನ ಜನರ ಪಾಪಗಳನ್ನೆಲ್ಲ ಸಮುದ್ರದ ತಳಕ್ಕೆ ಬಿಸಾಟು ಬಿಡುವಿ. ನಮ್ಮ ಒಂದು ಪಾಪವನ್ನು ದೇವರು ಎಲ್ಲಿ ಬಿಸಾಕ್ತಾರಂತೆ? ಸಮುದ್ರದ ಆಳವಾದಂತ ಒಂದು ಸ್ಥಳದಲ್ಲಿ ದೇವರು ನಮ್ಮ ಪಾಪವನ್ನು ಬಿಸಾಕಿ ಬಿಡ್ತಾರೆ. ಹಲ್ಲೆಲೂಯಾ. ಯಾಕೆ ಅಂದ್ರೆ ಯಾರು ಹೋಗಿ ಅಲ್ಲಿ ಹುಡುಕಬಾರ್ದು. ಮತ್ತೆ ಅಂದ್ರೆ ಅರ್ಥ, ಈಸ್ ರೀರೈಟಿಂಗ್ ಅವರ್ ಹಿಸ್ಟ್ರಿ. ಪಾಪನೇ ಮಾಡಿಲ್ಲ ಅವರು, ಹುಡ್ಕೊಂಡ್ ಬನ್ರಿ, ಸಮುದ್ರದ ಆಳದಲ್ಲಿ ಬಿಸಾಕ್ಬಿಟ್ಟಿದ್ದಾರೆ. ದೇವ್ರು ಏನಕ್ಕೆ ಈ ಒಂದು ಕಂಪ್ಯಾಷನ್ ವರ್ಡ್ ಹೇಳ್ತಾ ಇದಾರೆ ಅಂತಂದ್ರೆ, ಹಿ ಈಸ್ ನೋ ಲಾಂಗರ್ ಇಂಟ್ರೆಸ್ಟೆಡ್ ಇನ್ ಅವರ್ ಪಾಸ್ಟ್ ಮಿಸ್ಟೇಕ್ಸ್, ಸಿನ್ಸ್. ಯಾವ್ದ್ರಲ್ಲೂ ದೇವ್ರಿಗೆ ಇಂಟ್ರೆಸ್ಟ್ ಇಲ್ಲ. ದೇವ್ರಿಗೆ ಇಂಟ್ರೆಸ್ಟ್ ಇರೋದೇನಂದ್ರೆ, ಹಿ ಹ್ಯಾಸ್ ಎ ಬ್ರೈಟ್ ಫ್ಯೂಚರ್ ಫಾರ್ ಯು. ಹಿ ಲವ್ಸ್ ಟು ಸೀ ಯುವರ್ ಫ್ಯೂಚರ್. ವಾವ್, ಹೌ ಗ್ಲೋರಿಯಸ್ ಈಸ್ ಹಿಸ್ ಫ್ಯೂಚರ್. ಐ ವಾಂಟ್ ಟು ಸೀ ದೋಸ್ ಡೇಸ್ ಅಂತ ದೇವರು ವೇಟ್ ಮಾಡ್ತಾ ಇದ್ದಾರೆ. ನಾವು ಕೂತ್ಕೊಂಡು ಪಾಸ್ಟ್ ಅಲ್ಲಿ ದೇವ್ರ ಹಿಂಗಾಯ್ತಲ್ಲ, ನೋ, ಗಾಡ್ ಡಸ್ ನಾಟ್. ಅದ್ರಲ್ಲಿ ಇರ್ಬೇಡ ನೀನು. ನಾವು ಯಾವಾಗ ನಮ್ಮನ್ನ ನಾವು ನೋಡ್ತೇವೆ, ವಿ ಸಿ ಅವರ್ ಸೆಲ್ಫ್ ಆಸ್, ನಮ್ಮನ್ನ ನಾವು ನೋಡ್ಕೊಳ್ತೇವೆ, ನಮ್ಮ ತರ ನೋಡ್ತೇವೆ. ಆದ್ರೆ ದೇವರು ನಮ್ಮನ್ನ ಒಂದು ಬಲವಾದಂತ ಆಯುಧವಾಗಿ ನೋಡ್ತಾ ಇದ್ದಾರೆ. ಹಿ ಸೀಸ್ ಆಸ್ ಅನ್ ಪ್ರೆಷಿಯಸ್. ಅದಕ್ಕೆ ದೇವರು ಹೇಳ್ತಾರೆ, ಯು ಆರ್ ಪ್ರೆಷಿಯಸ್ ಟು ಮೀ, ಸೊ ಐ ಲವ್ ಯು ಅಂಡ್ ಐ ಆನರ್ ಯು ಅಂತ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ಐಶಾ 43:3 ಅಲ್ಲಿ ಹೇಳ್ತಾರೆ, ಯು ಆರ್ ಪ್ರೆಷಿಯಸ್ ಟು ಮೀ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಈ ಒಂದು ಥಿಂಗ್ಸ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಸ್ಟೋರಿಯನ್ನ ನಾವು ರೀರೈಟ್ ಮಾಡುವಾಗ, ನಮ್ಮ ಒಂದು ಹಿಸ್ಟ್ರಿ ಏನೇ ಇರಬಹುದು, ಅದನ್ನ ದೇವರು ಎರೇಸ್ ಮಾಡ್ತಾರೆ, ಅದನ್ನ ದೇವರು ರೀರೈಟ್ ಮಾಡ್ತಾರೆ. ಹೇಗೆ ಅಂತ ಅಂದ್ರೆ, ಒಂದೇ ಒಂದು ಥಿಂಗ್ ಇಂದ, ಥ್ರೂ ದ ರೈಚಸ್ ಕ್ಲೋತ್ಸ್ ಆಫ್ ಜೀಸಸ್ ಕ್ರೈಸ್ಟ್. ಓನ್ಲಿ ಪಾಸಿಬಲ್ ವೇ ಈಸ್ ಥ್ರೂ ದ ರೈಚಸ್ ಕ್ಲೋತ್ ಆಫ್ ಜೀಸಸ್ ಕ್ರೈಸ್ಟ್. ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಅದನ್ನ ವೇರ್ ಮಾಡುವಾಗ ನಿಮ್ಮ ಹಳೆ ಪಾಸ್ಟ್ ಮಿಸ್ಟೇಕು ಎಲ್ಲಿ ಕೂಡ ಅಕೌಂಟ್ ಅಲ್ಲಿ ಸಿಕ್ಕೋದೇ ಇಲ್ಲ ಯಾರಿಗೂ ಕೂಡ. ಯಾಕೆ ಅಂದ್ರೆ, ಇಟ್ ಈಸ್ ಅರೆಸ್ಟ್ ಬೈ ದ ಬ್ಲಡ್ ಆಫ್ ಜೀಸಸ್ ಆನ್ ದ ಕ್ರಾಸ್ ಆಫ್ ಕ್ಯಾಲ್ವರಿ. ಹಲ್ಲೆಲೂಯಾ. ಅದಕ್ಕೆ ದೇವರು ಇದನ್ನ ಹೇಳ್ತಾರೆ, ರೀರೈಟ್ ಯುವರ್ ಹಿಸ್ಟ್ರಿ ಅಂತಂದ್ರೆ, ನೀವು ದೇವರ ಮುಂದೆ ಬಂದು ಪಾಪವನ್ನ ಕ್ಷಮಾಪಣೆ ಕೇಳಿದ್ಮೇಲೆ ನಿಮ್ಮ ಪಾಪವನ್ನು ದೇವರು ಅಳಿಸ್ಬಿಟ್ರು. ಹೇಟ ನಿಮ್ಮ ಮೇಲೆ ನೀವು ಹುಟ್ಟಿದಾಗಿಂದ, ನೋಡು ದೇವ್ರು ಈ ತಪ್ಪು ಮಾಡ್ದ, ನೋಡು ದೇವ್ರು ಇವ್ನು ಈ ತಪ್ಪು ಮಾಡ್ದ, ಇವ್ನು ಈ ತಪ್ಪು ಮಾಡ್ದ, ಇವ್ನು ಈ ತಪ್ಪು ಮಾಡ್ದ. ಸೇಟನ್ ಅಕೌಂಟ್ ಇಟ್ಕೊಂಡ ಬಂದ ದೇವ್ರ ಮುಂದೆ ಕಂಪ್ಲೇಂಟ್ ಮಾಡ್ಬೇಕಂತ ತೋರಿಸಿದ ತಕ್ಷಣ, ಏನಿಲ್ಲ
ಏನಿತ್ತಲ್ಲ ಇಷ್ಟೊಂದು ಬರ್ತಿದೆ, ನಾನು 1007 ಪಾಯಿಂಟ್ಸ್ ಬರ್ತಿದೆ ನಾನು, ಇಲ್ಲ ನೋಡು ಎಲ್ಲೋಯ್ತು. ಅವಾಗ ಸೇಟ ದೇವರ ಮುಂದೆ ಹೋಗ್ತಾ ಇದ್ದ, ಈ ವ್ಯಕ್ತಿ ರಿಪೆಂಟ್ ಆಗಿಬಿಟ್ಟ. ದ ಬ್ಲಡ್ ಆಫ್ ಜೀಸಸ್ ಕ್ಲೆನ್ಸ್ಡ್ ಹಿಮ್ ಅಂಡ್ ಹಿ ಇಸ್ ನೋ ಮೋರ್ ಎ ಸಿನ್ನರ್. ಹಿ ಹಸ್ ರಿಸೀವ್ಡ್ ಹಿಸ್ ಸ್ಯಾಲ್ವೇಷನ್ ಬೈ ದ ಗ್ರೇಸ್ ಆಫ್ ಗಾಡ್. ಎಷ್ಟೇ ತಪ್ಪು ಮಾಡ್ಬೋದು, ಸೇಟನ್ ಎಷ್ಟೇ ಲೆಕ್ಕ ಇಟ್ಕೊಳ್ಬಹುದು, ದ ಓನ್ಲಿ ಬ್ಲಡ್ ಆಫ್ ಜೀಸಸ್ ಕ್ಲೆನ್ಸಸ್ ಯು ಫ್ರಮ್ ಆಲ್ ಸಿನ್. ಹಾಲೆಲೂಯಾ. ಹಾಗಾಗಿ ಅವ್ರಿಗೆ ಕ್ಲೆನ್ಸ್ ಮಾಡಿದ ಮೇಲೂ ಕೂಡ, ಸೇಟನ್ ಅಕೌಂಟ್ ಎರೇಸ್ ಆದ್ಮೇಲೂ ಕೂಡ, ಇಲ್ಲಿ ನಾವು ಕೂತ್ಕೊಂಡು ಇನ್ನ ಯೋಚನೆ ಮಾಡ್ತೇವೆ, ಸಫರ್ ಮಾಡ್ತೇವೆ, ಗಿಲ್ಟಲ್ಲಿ ಇರ್ತೀವಿ, ಪೇನಲ್ಲಿ ಇರ್ತೀವಿ, ಶೇಮ್ ಆಗ್ತಾ ಇರ್ತದೆ ನಮ್ಗೆ, ಈ ತರ ಮಾಡ್ಬಿಟ್ಟೆ ಅಂತ. ನೋ, ಆ ಶೇಮ್ ಮಾಡೋವಾಗಿಲ್ಲ. ಕ್ರೈಸ್ಟ್ ಹ್ಯಾಸ್ ಫಾರ್ಗಿವನ್ ಯುವರ್ ಸಿನ್ಸ್, ಹಿ ಹ್ಯಾಸ್ ಆಫರ್ಡ್ ಹಿಸ್ ಬ್ಲಡ್ ಫಾರ್ ಯುವರ್ ಸಿನ್ಸ್. ಹಾಲೆಲೂಯಾ. ಅಷ್ಟು ದೊಡ್ಡ ಕೆಲಸ ದೇವರು ಮಾಡಿದಾಗ, ಇಲ್ಲಿ ವಾಕ್ಯ ಹೇಳ್ತದೆ, ನಮ್ಮ ಪಾಪಗಳನ್ನ ಸಮುದ್ರದ ಆಳದಲ್ಲಿ ಬಿಸಾಟಿ ಬಿಡ್ತಾರಂತ ದೇವರು. ಆಮೇಲೆ ಒಂದು ಬೋರ್ಡ್ ಹಾಕ್ತಾರೆ, ನೋ ಫಿಶಿಂಗ್. ಮತ್ತೆ ಹೋಗಿ ಫಿಶ್ ಮಾಡಬೇಡಿ ಅಲ್ಲಿ, ಇದು ಮಾಡಿದೆ, ಅದು ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತ. ಹಾಲೆಲೂಯಾ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ಅದ್ಭುತವಾಗಿ ದೇವರು ಮಾತಾಡ್ತಾ ಇದ್ದಾರೆ. ಫಸ್ಟ್ ಯು ನೀಡ್ ಟು ಬಿಲ್ಡ್ ದ ವಾಲ್ ಬಿಲ್ಡ್ ಮಾಡಿ, ಎಷ್ಟೇ ಸ್ಟ್ರಾಂಗ್ ಆಗಿ ವಾಲ್ ಬಿಲ್ಡ್ ಮಾಡಿ ಡಿಸಿಪ್ಲಿನ್ ಆಗಿದ್ರು ನೀನು ಒಳಗಡೆ ಪಾಸ್ಟ್ ಶೇಮ್ ಇರುವುದಾದ್ರೆ, ಸ್ಟಿಲ್ ಯು ಹ್ಯಾವ್ ದ ಸ್ಪಾಯಿಲ್. ವಾಲ್ನ ಎಷ್ಟೇ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡುವುದಾದ್ರೆ, ನಿನ್ನ ಒಳಗಡೆ ಇನ್ನ ಪಾಸ್ಟ್ ಮಿಸ್ಟೇಕ್ ನೀನು ಕೊರಗ್ತಾ ಇರುವುದಾದ್ರೆ, ನೋ, ದಟ್ ಈಸ್ ನಾಟ್ ರೈಟ್ ಅಂಡ್ ದಟ್ ಈಸ್ ನಾಟ್ ದ ವಿಲ್ ಆಫ್ ಗಾಡ್ ಟು ಸಫರ್. ಯು ವಾಂಟ್ ಟು ಬಿ ಇನ್ ಕ್ಲಿಯರ್ ಕಾನ್ಶಿಯಸ್ನೆಸ್. ಹಾಲೆಲೂಯಾ. ದೇವರ ವಾಕ್ಯ ಇನ್ನೊಂದು ಐಸಾಯ ಚಾಪ್ಟರ್ 43 ವರ್ಸ್ ಫ್ರಮ್ 18 and 19 ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ, ಆ ಯೆಹೋವನು ಹೀಗನ್ನುತ್ತಾನೆ, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿರಿ. ಈಗೋ ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೂರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ ಎಂಬುದಾಗಿ. ಹಾಲೆಲೂಯಾ. ಹಳೆ ಸಂಗತಿಗಳನ್ನ ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನವಾದದನ್ನ ಮರೆತು ಬಿಡಿರಿ. ಹಳೇದನ್ನ ಜ್ಞಾಪಕ ತಂದ್ಕೊಳ್ಬಾರ್ದು, ಪುರಾತನವಾದದನ್ನ ಮರೆತು ಬಿಡಬೇಕು. ಹಾಲೆಲೂಯಾ. ಈಗೋ ಹೊಸ ಕಾರ್ಯವನ್ನ ಇವಾಗ ಮಾಡ್ತಾ ಇದ್ದೀನಿ, ಈಗ ತಲೆ ದೂರುತ್ತದೆ, ನಿಮಗೆ ಕಾಣುತ್ತಿಲ್ವಾ ಅಂತ. ಗಾಡ್ ಇಸ್ ಕ್ವಶ್ಚನಿಂಗ್. ಡೋಂಟ್ ಯು ಸಿ ಐ ಆಮ್ ಡೂಯಿಂಗ್ ಎ ನ್ಯೂ ವರ್ಕ್. ಯಾವುದೇ ಒಂದು ಪಾಸ್ಟ್ ಥಿಂಗ್ಸ್ ಗಿಲ್ಟ್ ನಮ್ಮ ಒಳಗಡೆ ಇರೋದಾದ್ರೆ, ದೇವ್ರ ವಾಕ್ಯ ಹೇಳ್ತದೆ ನಮಗೆ ಏನಂತ ಹೇಳ್ಬಿಟ್ಟು, ದೇವರು ನೀತಿವಂತಿಕೆಯನ್ನ ಕೊಟ್ಟಿದ್ದಾರೆ. ಹಾಲೆಲೂಯಾ. ಯಾವುದೇ ಒಂದು ವಿಚಾರದಲ್ಲಿ ಈ ತರ ಮಿಸ್ಟೇಕ್ ಆಯ್ತು ನಮ್ಮ ಒಂದು ಲೈಫ್ ನಲ್ಲಿ ಅಂತ ನಾವು ಬರುವುದಾದ್ರೆ, ದೇವರ ವಾಕ್ಯ ಒಂದು ಸ್ಪಷ್ಟವಾಗಿ ಹೇಳ್ತದೆ, ಏನು ಅಂತಂದ್ರೆ, ಯೆಹೋವಾ ಸಿದ್ಕೇನು ಅಂತ ಹೇಳ್ಬಿಟ್ಟು. ಅಂದ್ರೆ ಯೆಹೋವಾ ಸಿದ್ಕೇನು ಅಂತಂದ್ರೆ, ದ ಲಾರ್ಡ್ ಈಸ್ ಅವರ್ ರೈಚಸ್ನೆಸ್. ವಿ ಡೋಂಟ್ ಹ್ಯಾವ್ ರೈಚಸ್ನೆಸ್. ನಮ್ಮಲ್ಲಿ ನೀತಿವಂತಿಕೆ ಇಲ್ಲ. ನಾವು ಈ ಲೋಕದಲ್ಲಿ ಹುಟ್ಟುವಾಗನೇ ಪಾಪಿಗಳಾಗಿದ್ದೇವೆ, ಬೆಳೆಯುವಾಗ ನಾವು ಒಂದಲ್ಲ ಒಂದು ತಪ್ಪು ನಾವು ಮಾಡಿದ್ದೇವೆ, ಆದ್ರೆ ನಮ್ಮಲ್ಲಿ ನೀತಿವಂತಿಕೆ ಇಲ್ವೇ ಇಲ್ಲ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಯೆಹೋವಾ ಸಿದ್ಕೇನು ಅಂತಂದ್ರೆ, ದ ಲಾರ್ಡ್ ಈಸ್ ಮೈ ರೈಚಸ್ನೆಸ್, ದ ಲಾರ್ಡ್ ಈಸ್ ಅವರ್ ರೈಚಸ್ನೆಸ್ ಅಂತ ಹೇಳುವಾಗ, ನನ್ನಲ್ಲಂತೂ ಯಾವ ನೀತಿವಂತಿಕೆ ಇಲ್ಲ, ಆ ನೀತಿವಂತಿಕೆನ ನಾನು ತೆಗೆದು ಹಾಕ್ತೇನೆ. ದ ಲಾರ್ಡ್ ಈಸ್ ಮೈ ರೈಚಸ್ನೆಸ್ ಅಂತಂದ್ರೆ, ಅವರ್ ರೈಚಸ್ನೆಸ್ ನಾನು ಹಾಕೊಳ್ತಾ ಇದ್ದೇನೆ. ಹಾಲೆಲೂಯಾ. ನಾವು ಯಾರು ನನ್ನ ನೋಡುವಾಗ ನನ್ನನ್ನ ಹಳೆ ಒಂದು ಸಂಗತಿಗಳನ್ನ ನೋಡಲ್ಲ, ಹೊಸ ರೈಚಸ್ ಕ್ಲೋತ್ ಅನ್ನ ನೋಡ್ತಾರೆ. ಅಂಡ್ ದಟ್ ರೈಚಸ್ ಕ್ಲೋತ್ ಇಸ್ ನಾಟ್ ಮೈನ್, ದಟ್ ಈಸ್ ಜೆಹೋವಾ ಸಿದ್ಕೇನು, ದ ಲಾರ್ಡ್ ಈಸ್ ಮೈ ರೈಚಸ್ನೆಸ್. ಹಾಲೆಲೂಯಾ. ಹಾಗಾಗಿ ಈ ಒಂದು ಟ್ರೂತ್ ಅಲ್ಲಿ ನಾವು ಜೀವನ ಮಾಡಬೇಕು. ದಿನ ಬೆಳಗ್ಗೆ ಎದ್ದೇಳುವಾಗ ಪ್ರಾರ್ಥಿಸ್ರಿ, ಲಾರ್ಡ್ ಐ ವೇರ್ ಯುವರ್ ರೈಚಸ್ನೆಸ್, ವಾಟ್ ಎವರ್ ದ ಥಿಂಗ್ಸ್ ಐ ಹ್ಯಾವ್ ಡನ್, ಐ ಹ್ಯಾವ್ ಕಮಿಟೆಡ್, ಆ ಒಂದು ರೈಚಸ್ನೆಸ್ ನಾನು ಇಟ್ಕೊಳ್ಳೋಕ್ಕಾಗಲ್ಲ, ಅದನ್ನ ತೆಗೆದು ಹಾಕ್ತೇನೆ, ನನ್ನ ರೈಚಸ್ನೆಸ್ ತೆಗೆದು ಹಾಕ್ತೇನೆ, ನಿನ್ನ ರೈಚಸ್ನೆಸ್ ನಾನು ವೇರ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಎವ್ರಿ ಡೇ ಲಿವ್ ವಿತ್ ದಿಸ್ ಟ್ರೂತ್, ಲಿವ್ ವಿತ್ ದಿಸ್ ಏನಂತ ಹೇಳ್ಬೋದು, ಒಂದು ಟ್ರೂತ್ ನಲ್ಲಿ ನೀವು ಬದುಕುವಾಗ ಇಟ್ ವಿಲ್ ಚೇಂಜ್ ಯುವರ್ ಲೈಫ್. ಐ ಡೋಂಟ್ ಹ್ಯಾವ್ ಎನಿ ರೈಚಸ್ನೆಸ್ ಬಟ್ ಐ ಲೀವ್ ಅಕಾರ್ಡಿಂಗ್ ಟು ದ ರೈಚಸ್ನೆಸ್ ಆಫ್ ಗಾಡ್ ಅಂತ. ಹಾಲೆಲೂಯಾ. ಹಾಗಾಗಿ ಈ ಒಂದು ವಾಕ್ಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಯೆಹೋವಾ ಸಿದ್ಕೇನು ಅಂತ ಹೇಳಿದ್ರೆ, ಏನೇ ತಪ್ಪು ನಾವು ಮಾಡಿದ್ರೇನು ಕೂಡ ದೇವರ ಆ ಒಂದು ನೀತಿವಂತಿಕೆ, ನಮ್ಮ ಅನೀತಿವಂತಿಕೆಗಳನ್ನ ತೆಗೆದು ಪರಿಹರಿಸಿ ಆ ತನ್ನ ನೀತಿವಂತಿಕೆನ ನಮ್ಗೆ ಕೊಡುವಂತವರಾಗಿದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹಾಗಾಗಿ ನಾವು 2 ಪಾಯಿಂಟ್ಗಳನ್ನ ನಾವು ನೋಡಿದೀವಿ. ಫಸ್ಟ್ ಇಸ್ ಬಿಲ್ಡ್ ದ ವಾಲ್. ನಿನ್ನ ಕಂಟ್ರೋಲ್ ಮಾಡಿ, ನಿನ್ನ ಕರೆಕ್ಟ್ ಆಗಿ ಇಟ್ಟುಕೊಂಡು ಪ್ರೇಯರ್ ಲೈಫ್, ವಾಕ್ಯ ಓದುವುದು, ದೇವರ ವಾಕ್ಯದಲ್ಲಿ ನಡೆಯುವುದು, ಆತ್ಮದಲ್ಲಿ ನಡೆಯುವುದು, ಆತ್ಮದಲ್ಲಿ ಪ್ರಾರ್ಥಿಸುವುದು ಎಲ್ಲ ಮಾಡುವಾಗ ನೀವು ಒಂದು ಕೋಟೆಯನ್ನ ನಿನ್ನ ಸುತ್ತಲೂ ಕಟ್ಟಿಯ, ನಿನ್ನ ಸಿಟಿ ಒಳಗಡೆ ಇರುವಂತವ್ರು ಯಾರು ಅಂದ್ರೆ ನಿನ್ನ ಫ್ಯಾಮಿಲಿ ಮೆಂಬರ್ಸ್, ನಿನ್ನ ಫ್ರೆಂಡ್ಸ್, ನಿನ್ನ ಕೊಲೀಗ್ಸ್, ನಿನ್ಗೆ ಸಂಬಂಧಪಡೋರು, ನಿನ್ನ ಟೆರಿಟರಿ ಒಂದು ಸಿಟಿಯಾಗಿ ನಿನಗೆ ಕನೆಕ್ಟ್ ಆಗಿದ್ದಾರೆ. ಅದಕ್ಕೆ ನೀನು ಒಂದು ಬ್ಲೆಸ್ಸಿಂಗ್ ಆಗಿ, ಅದಕ್ಕೆ ನೀನು ಒಂದು ರೀತಿಯಲ್ಲಿ ನೀನು ಬೇರೆ ಜನರಿಗೆ ಬ್ಲೆಸ್ಸಿಂಗ್ ಆಗಿದೆಯಾ. ಆದ್ರೆ ಅವ್ರನ್ನೆಲ್ಲ ನೀನು ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ನೀನು ಒಳಗಡೆ, ಸಿಟಿ ಒಳಗಡೆ ಇರುವಂತ ಸ್ಪಾಯಿಲ್ಸ್, ಇರುವಂತ ಅಶುದ್ಧತ್ವಗಳು, ಇಲ್ಲದೆ ಇರುವಂತ ವಿಚಾರಗಳನ್ನ ತೆಗೆದು ಹೊರಗಡೆ ಬಿಸಾಕಬೇಕಾಗ್ತದೆ. ಹಾಲೆಲೂಯಾ. ಅದನ್ನೆಲ್ಲ ಬಿಸಾಕಿದಾಗ ಯು ಆರ್ ಪ್ರೊಟೆಕ್ಟಿಂಗ್ ದ ಸಿಟಿ ಫ್ರಮ್ ಔಟ್ಸೈಡ್ ಅಂಡ್ ಆಲ್ಸೋ ಫ್ರಮ್ ಇನ್ಸೈಡ್ ಅಂತ. ಹಾಲೆಲೂಯಾ. 2 ಥಿಂಗ್ಸ್ ಆಯ್ತು. 2 ಥಿಂಗ್ಸ್ ನಲ್ಲಿ ಯು ಅಂಡರ್ಸ್ಟುಡ್ ಹೌ ಟು ರೀರೈಟ್ ದ ಹಿಸ್ಟ್ರಿ ಎಂಬುದಾಗಿ. ಇನ್ನ ಹಿಸ್ಟ್ರಿ ಎಲ್ಲ ತೆಗೆದಾಕಿ ದೇವರು ಹೊಸ ಹಿಸ್ಟ್ರಿಯನ್ನ ಬರೆಯುವಾಗ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನಾವ್ ಯು ಹ್ಯಾವ್ an platform. Hallelujah. Now you have an platform. Platform for what? Platform to lead the people. Hallelujah.
ಸಿಟಿ ವಾಲ್ ಕಟ್ಟಿದಾಯ್ತು, ಸಿಟಿ ಒಳಗಡೆ ಇರೋ ಸ್ಪಾಯ್ಲ್ಸ್ನ ಕ್ಲಿಯರ್ ಮಾಡಿದಾಯ್ತು. ಇವಾಗ ಮೂರನೇದು ಇರೋ ಪಾಯಿಂಟ್ ಏನಂತಂದ್ರೆ ಸಿಟಿಯಲ್ಲಿರೋ ಜನರನ್ನ ಲೀಡ್ ಮಾಡುವಂಥದ್ದು. ಹೂಎವರ್ ಇಸ್ ಕನೆಕ್ಟೆಡ್ ಟು ಯು, ಯು ಆರ್ ಎ ಬ್ಲೆಸ್ಸಿಂಗ್ ಫಾರ್ ದೆಮ್ ಅಂತ. ಹಾಲೆಲೂಯಾ. ನಾವು ಅವ್ರನ್ನ ಒಂದು ಫ್ರೆಂಡ್ ತರ ನೋಡ್ತೀವಿ, ಬಟ್ ದೇವರು ಅವರನ್ನ ನಮ್ಮ ಮುಖಾಂತರವಾಗಿ ಒಂದು ಚಾನಲ್ ಆಫ್ ಬ್ಲೆಸ್ಸಿಂಗ್ ಆಗಿ ನೋಡ್ತಾರೆ. ಹೇಗೆ ನೋಡ್ತಾರೆ ಅಂದ್ರೆ ಅವರ ಜೀವಿತದಲ್ಲಿ ನಾವು ಏನಾದ್ರೂ ಒಂದು ಇಂಪ್ಯಾಕ್ಟ್ ನಾವು ಮಾಡ್ತೇವಂತೆ. ವಿ ಡೋಂಟ್ ನೋ, ಬಟ್ ದೇವರಿಗೆ ಗೊತ್ತು ನೀನು ಯಾವಾಗ ಏನು ಯಾವ ಥರ ಇಂಪ್ಯಾಕ್ಟ್ ಅವ್ರಿಗೆ ಮಾಡ್ತೀಯ ಅಂತ ಹೇಳ್ಬಿಟ್ಟು. ವೆನ್ ಎವರ್ ಯು ಸ್ಪೀಕಿಂಗ್ ಟು ದೆಮ್, ನೀನು ಹೇಳುವಂಥ ವಾಕ್ಯಗಳು ಅವ್ರನ್ನ ಬಲಪಡಿಸ್ತದೆ. ಹಾಲೆಲೂಯಾ. ನಾವು ಯಾರನ್ನಾದ್ರೂ ಒಂದು ನಾರ್ಮಲ್ ವ್ಯಕ್ತಿಯಾಗಿ ನೋಡ್ತೇವೆ, ದೇವರು ಅವರನ್ನ ಒಂದು ಸಿಟಿಯಾಗಿ ನೋಡ್ತಾರೆ. ಹಾಲೆಲೂಯಾ. ನಾವು ಅವ್ರನ್ನ ಒಂದು ರೀತಿಯಲ್ಲಿ ಇವರ ಅಂತ ಹೇಳ್ತೇವೆ, ಬಟ್ ದೇವರು ಅವರನ್ನ ಒಂದು ಆಯುಧವಾಗಿ ನೋಡ್ತಾರೆ. ದೇವರು ಅವ್ರನ್ನ ಒಂದು ವೆಪನ್, ಒಂದು ಇನ್ಸ್ಟ್ರೂಮೆಂಟ್, ಒಂದು ಮೈಟಿ ವೆಪನ್ ಆಫ್ ಗಾಡ್ ಅಂತ ದೇವರು ನೋಡ್ತಾರೆ. ಹಾಲೆಲೂಯಾ. ಹಾಗಾಗಿ ನಮ್ಮನ್ನು ಕೂಡ ದೇವರು ನೋಡುವಾಗ ವಿ ಆರ್ ಅ ಮೈಟಿ ವೆಪನ್ ಆಫ್ ಗಾಡ್, ವಿ ಆರ್ ಇನ್ಸ್ಟ್ರೂಮೆಂಟ್, ವಿ ಆರ್ ಅ ಸಿಟಿ ನಾವು ಅಲ್ಲ. ಹಾಲೆಲೂಯಾ. Our city is protected by the wall, our city is protected from the spoils, and now it is time for us to be a leader. Hallelujah. How can you lead a people? Hallelujah. Imagine, just imagine ಮಾಡ್ರಿ ಹೇಗೆ ಮೋಸಸ್ ಲೀಡ್ ಮಾಡಿದ್ರು. He went to God, he prayed, Lord, remove my name from the book of life, please, but please forgive the people of Israel. He prayed, he interceded for the people of Israel. ಅದೇ ಒಂದು ಪೊಸಿಷನ್ ನಾನು ನೀನು ಈ ದಿನ ನಮ್ಮ ಒಂದು ಟೆರಿಟರಿಗೋಸ್ಕರ ನಾವು ತಗೊಳ್ಬೇಕು, ನಮ್ಮ ಸಿಟಿಗೋಸ್ಕರ ತಗೊಳ್ಬೇಕು. ನಮ್ಮ ಸಿಟಿಯಲ್ಲಿ ಇರುವಂತ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್, ಕೊಲೀಗ್ಸ್, ನಮ್ಮ ಟೆರಿಟರಿ, ನಮ್ಮ ರಿಲೇಟಿವ್ಸ್, ನಮ್ಗೆ ಯಾರ್ಯಾರು ಕನೆಕ್ಟ್ ಆಗಿದ್ರು ಅವ್ರು ನಮ್ಮ ಸಿಟಿಯಲ್ಲಿ ಇದ್ದಾರೆ. ಆ ಸಿಟಿಯಲ್ಲಿ ಇರೋರನ್ನ ನಾನು ಪ್ರೊಟೆಕ್ಟ್ ಮಾಡಬೇಕು. ಐ ಆಮ್ ದ ಲೀಡರ್ ಫಾರ್ ಮೈ ಸಿಟಿ. ಗಾಡ್ ಹ್ಯಾಸ್ ಗಿವನ್ ಮಿ, ಹ್ಯಾಸ್ ಅನಾಯಿಂಟೆಡ್ ಮಿ ಆಸ್ ಎ ಕಿಂಗ್ ಫಾರ್ ಮೈ ಸಿಟಿ. ಐ ಆಮ್ ದ ಸಿಟಿ ಏನಂತ ಹೇಳ್ಬೋದು, ಆ ಸಿಟಿಗೆ ನಾನು ಕಿಂಗ್ ಆಗಿದ್ದೇನೆ. ಅಲ್ಲೆಲ್ಲ ನಾಟ್ ಇನ್ ಏನಂತ ಹೇಳೋದು ನೆಗೆಟಿವ್ ವೇ ಕಿಂಗ್ ಅಂತ ಅಲ್ಲ, ಒಂದು ಬೂಸ್ಟ್ ಮಾಡುವುದಕ್ಕಾಗಿ ಅಲ್ಲ, ಬಟ್ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿ ತಗೊಳ್ಳೋದಕ್ಕೆ ನೀನೊಂದು ಕಿಂಗ್ ಆಗಿದೆ. ಯು ನೀಡ್ ಟು ಪ್ರೊಟೆಕ್ಟ್ ಯುವರ್ ಸಿಟಿ. ಹಾಲೆಲೂಯಾ. ಹೌ ಕ್ಯಾನ್ ಯು ರೂಲ್ ದಟ್ ಸಿಟಿ? ಬೈ ದ ಫಿಯರ್ ಆಫ್ ಗಾಡ್. ಲಾರ್ಡ್, ನಾನು ಎಷ್ಟರವನು ದೇವ್ರೆ, ಆದ್ರೆ ನೀನ್ ನನ್ಗೆ ಏನ್ ಹೇಳ್ತೇನೆ ನಾನು ಅದು ಮಾಡ್ತೇನೆ. ನಾನು ನಿನ್ ಮೇಲೆ ಡಿಪೆಂಡ್ ಆಗಿದ್ದೇನೆ ಅಷ್ಟೇ. ಜನರು ನಿನ್ ಮೇಲೆ ಡಿಪೆಂಡ್ ಆಗಿದ್ರೆ ನೀನ್ ದೇವರ ಮೇಲೆ ಡಿಪೆಂಡ್ ಆಗಿರ್ತೀಯ. ಹಾಲೆಲೂಯಾ. Hallelujah. The third point is you need to lead. You need to lead your city. Through leading your city, not only you rewrite history, but you also create history in the future. Hallelujah. Because you will be biggest blessing for everyone who are connected to you. Hallelujah. You will be a blessing for them. You will be a blessing for your family, blessing for your friends, blessing for your colleagues, blessing for your relatives. Wherever you go, you will be a blessing. You will flourish like a palm tree. Hallelujah. ಇದಕ್ಕೆ ದೇವರು ನಿನ್ನನ್ನು ಪ್ಲೇಸ್ ಮಾಡಿದ್ದಾರೆ. ನಿನ್ನ ಸಿಟಿಯಲ್ಲಿ ನೀನು ಇರುವಾಗ ನೀನು ಹಿಸ್ಟ್ರಿಯನ್ನ ರಿರೈಟ್ ಮಾಡಿದಾಗ ನೀನು ಹಿಸ್ಟ್ರಿಯನ್ನ ಕ್ರಿಯೇಟ್ ಕೂಡ ಮಾಡ್ತೀಯಾ. ನಿನ್ನ ಒಂದು ಲೈಫ್ನ ಇಷ್ಟೇನಂತ ನೀನು ನೋಡ್ಬೇಡ. ವೆರಿ ಬ್ರೈಟ್ ಫ್ಯೂಚರ್. Hallelujah. Why? Because your city is going to extend more and more and more and more and more and more and more. Hallelujah. You are speaking to someone, you are implementing to someone, you are ಏನೋ ನೀನು ಯಾರಿಗೊಬ್ರು ಟೀಚ್ ಮಾಡ್ತಾ ಇದೆಯಾ, ಅವರು ಕೂಡ ಒಂದು ಸಿಟಿಯಾಗಿ ಮಾರ್ಪಡ್ತಾರೆ. ಅವರು ಒಂದು ಸ್ಟ್ರಾಂಗ್ ಸಿಟಿ, ಇನ್ನೊಂದು ಸ್ಟ್ರಾಂಗ್ ಸಿಟಿಯನ್ನ ಫೌಂಡ್ ಮಾಡ್ತಾರೆ. Hallelujah. And all these cities together come together are connected to the kingdom of God. Hallelujah. ನೀವು ಒಬ್ಬರೇ ನಿಮ್ ಲೈಫ್ ನ ಲೀಡ್ ಮಾಡ್ತಾ ಇಲ್ಲ, ನೀವು ಒಂದು ಕಿಂಗ್ಡಮ್, ನೀವು ಒಂದು ಸಿಟಿ ಆಗಿದ್ದೀರಾ. ಈ ಸಿಟಿ ಪರಲೋಕಕ್ಕೆ ಕನೆಕ್ಟ್ ಆಗುವಂತ ಸಿಟಿ ಆಗಿದೆ. ಅದಕ್ಕೆ ದೇವ್ರ ಮೇಲೆಯಿಂದ ನೋಡುವಂಥದ್ದು ಹೇಗೆ ಅಂತಂದ್ರೆ ಆಸ್ ಎ ಸಿಟಿ ದೇವರು ನಮ್ಮನ್ನ ನೋಡ್ತಾರೆ, ಅಂಡ್ ಅವರ ಸಿಟಿ ಅಂತ ದೇವರು ನೋಡ್ತಾರೆ. Hallelujah. We belong to his city. Hallelujah. ಇನ್ನೊಂದು ವಾಕ್ಯವನ್ನು ನಾವು ಫಿಲಿಪಿಯನ್ಸ್ 3:20 ವಾಕ್ಯ ಹೇಳ್ತದೆ, ನಾವಾದರೂ ಪರಲೋಕ ಸಂಸ್ಥಾನದವರು, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವನೆಂದು ನೋಡುತ್ತಾ ಇದ್ದೇವೆ ಎಂಬುದಾಗಿ. Hallelujah. ನಾವಾದರೂ ಪರಲೋಕ ಸಂಸ್ಥಾನದವರಾಗಿದ್ದೇವೆ. ಈ ದಿನ ಈ ವಾಕ್ಯ ಕೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಒಂದು ನಗರ ಏನಿರ್ತದೆ, ನಾವು ಕೂಡ ಪರಲೋಕ ಸಂಸ್ಥಾನದವರು. ಅವರ್ ಸಿಟಿ ನಾಟ್ ಓನ್ಲಿ ಬಿಲಾಂಗ್ಸ್ ಟು ಜೀಸಸ್ ಕ್ರೈಸ್ಟ್. ಒಂದು ದಿನ ಅವರಲ್ಲಿ ಬರುವಾಗ ವಿ ಆಲ್ ಗೆಟ್ ಟು ಒನ್, ನಾವೆಲ್ಲ ಒಂದಾಗ್ತಾರೆ ಅಂತ. Hallelujah. ನಾನು ನಂಬ್ತೇನೆ ಈ ವಾಕ್ಯ ನಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ 3 ಪಾಯಿಂಟ್ಸ್ ನಾವು ಕಲ್ತಿದ್ದೇವೆ. ಫಸ್ಟ್ ಇಸ್ ಬಿಲ್ಡ್ ಯುವರ್ ವಾಲ್ಸ್, ರೀರೈಟ್ ಯುವರ್ ಹಿಸ್ಟ್ರಿಯಲ್ಲಿ ಫಸ್ಟ್ ಪಾಯಿಂಟ್ ನಾವು ಕಲ್ತಿರೋದು ಬಿಲ್ಡ್ ಯುವರ್ ವಾಲ್ಸ್. ಸೆಕೆಂಡ್ ಬಂದು ರಿಮೂವ್ ಯುವರ್ ಸ್ಪಾಯ್ಲ್ಸ್. Hallelujah. ಥರ್ಡ್ ಬಂದ್ಬಿಟ್ಟು ಏನು ಅಂತಂದ್ರೆ
ಬಿ ಎ ಲೀಡರ್ ಎಂಬುದಾಗಿ. ಈ ಮೂರನ್ನು ನಾವು ಮಾಡುವಾಗ ಯು ವಿಲ್ ನಾಟ್ ಓನ್ಲಿ ರೀರೈಟ್ ಯುವರ್ ಹಿಸ್ಟ್ರಿ, ಯು ವಿಲ್ ಕ್ರಿಯೇಟ್ ಹಿಸ್ಟ್ರಿ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇವರು ಈ ವಾಕ್ಯ ಕೊಡೋದಕ್ಕಾಗಿ ನಾವು ದೇವರನ್ನ ಕೊಂಡಾಡುವಂಥವರಾಗೋಣ. ಇರುವಂಥ ಸ್ಥಳಗಳು ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ದೇವರ ಅದ್ಭುತವಾಗಿ ನೀವು ಮಾತಾಡೋದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ ದೇವರೇ. ಸ್ವಾಮಿ ದೇವರೇ, ನಾವು ಹೇಗೆ ಪಟ್ಟಣವನ್ನು ಕಟ್ಟಬೇಕು, ಕಾಯಬೇಕು, ಪಟ್ಟಣದಲ್ಲಿ ದೇವರ ಸ್ವಾಮಿಪ್ಪ ಹೇಗೆ ಇರುವಂಥ ಸ್ಪಾಯ್ಲ್ಸ್ ಅನ್ನು ನಾವು ರಿಮೂವ್ ಮಾಡಬೇಕು, ಮತ್ತು ಸ್ವಾಮಿ ಕರ್ತನೆ ಪಟ್ಟಣವನ್ನು ಹೇಗೆ ಲೀಡ್ ಮಾಡಬೇಕು ಎಂಬುದಾಗಿ ನೀವು ವಾಕ್ಯ ಕೊಟ್ಟಿರೋದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ಭಾಗವನ್ನು ನೋಡಿರುವಂಥ ಪ್ರತಿಯೊಬ್ಬರನ್ನ ನೀವು ಆಶೀರ್ವದಿಸಿ ಮುನ್ನಡೆಸಬೇಕಾಗಿ ಯೇಸು ಕ್ರಿಸ್ತನ ಮುದ್ದಾದ ನಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯ ದೇವರೇ, ಆಮೆನ್.